1903 ಅಥವಾ 4ನೇ ಇಸ್ವಿ ಅಂದ್ರೆ 115 ವರ್ಷದಿಂದ ಘಟನೆ ಅದನ್ನುಗಳನ್ನು ಎಲ್ಲ ಭಕ್ತರು ಕಟ್ಟಕತ್ತಾರ ಕಟ್ಟಿ ಬಿಡಿರ್ತದೆ ಅಂತಾರೆ. ಅವತ್ತಿನ ಕಾಲಕ್ಕೆ 1200 ರೂಪಾಯಿ ಖರ್ಚು ಬರ್ತದೆ. ಎಷ್ಟು? 12 ಆ ಕಾಲ. ಆ 1200 ರೂಪಾಯಿ ಅಂದ್ರೆ ಬಹುಶಃ ಈಗಿನ ಕಾಲಕ್ಕೆ ಅದು 12 ಕೋಟಿ ಅಂತ ತಿಳ್ಕೊಬೇಕು ನಾವು. ಅಂದ್ರೆ ಇನ್ಫೋಸಿಸ್ ಸುಧಾಮೂರ್ತಿ 5,000 ರೂಪಾಯಿ ಇಟ್ಟು 1 ಕೋಟಿ ಗಂಟೆ ರೊಕ್ಕ ಮಾಡ್ಯಾಳ. ಸೇರಿ ಇಟ್ಕೊಂಡದ್ದು 5,000 ಗಂಡ ಹೆಂಡತಿ. ಇವತ್ತು ಬೆಳೆದದ್ದು ಸಾವಿರಾರು ಕೋಟಿ ಗಂಟೆ. ದೊಡ್ಡ ರೊಕ್ಕನೇ ಅದಾವ. 12 ರೂಪಾಯಿ ಅಂದ್ರೆ ಸಣ್ಣದಲ್ಲ, ಭಾಳ ದೊಡ್ಡ ರೊಕ್ಕನೇ ಅದ. 12 ರೂಪಾಯಿ ಖರ್ಚಾಗ ಶಿವಯೋಗಿಗಳು ಒಂದು ದಿನನೂ ಮಠ ಕಟ್ಟಾಕತ್ತಾರಂತ ಅಲ್ಲಿ ಹೋಗಲಿಲ್ಲ, ನಿಂದಿರಲಿಲ್ಲ, ನೋಡಲಿಲ್ಲ. ಸ್ವಾಮಿಗಳು ಹೇಳ್ಯಾರ, ಭಕ್ತರು ಹೇಳ್ಯಾರ, ಕಟ್ಟಾಕತ್ತಾರ. ಮಠ ಕಟ್ಟಿದ ಒಂದು 6 ತಿಂಗಳಿಗೆ ಅವ ಹೆಂಗ್ ಕಟ್ಟಿದ್ ನೋಡ್ರಿ, ಹಂಗ ಬಾಗಿತ್ತದ ಮಠ. ಇವತ್ತು ಬೆಳೆದೋ ಏನು ತಪ್ಪು, ನಾವು ಏನು ಮಾಡಿದ್ವಿ? ಬಡಿಗಾರ ಚಲೋ ಕರ್ಕೊಂಡ್ ಬಂದೀವಿ, ತರ ಚಲೋ ಹಾಕಿವಿ, ಎಲ್ಲ ಮಾಡಿದ್ವಿ. ಮತ್ತೆ ಯಾಕೆ ಹಿಂಗಾಗುದು? ಮತ್ತೆ ಯಾಕೆ ಹಿಂಗಾಗುದು? ಕೊನೆಗೆ ಸಿದ್ಲಿಂಗಪ್ಪಗಳು ಭಕ್ತರೆಲ್ಲ ಕೊಟ್ಟು ಬುದ್ಧಿ ಮಠ ಬಾಗಿತ್ತಪ್ಪ. ನಾ ಹೇಳಿದ್ರಿಪ್ಪ ಮಗ ಅವನ ಭಕ್ತರ ಮಠಮಾನ್ಯಗಳನ್ನ ಒಬ್ಬರ ಕಟ್ಟಬಾರ್ದು, ಎಲ್ಲರೂ ಕೂಡಿಸಿ ಕಟ್ಬೇಕಪ್ಪ. ಶಿವಯೋಗಿಗಳಿಗೆ ಮಾತು, ಮಠಮಾನ್ಯಗಳನ್ನ ಒಬ್ಬರ ಎಂದು ಕಟ್ಟಬಾರ್ದು, ಅದು ಎಲ್ಲರಿಗೂ ಮುಟ್ಬೇಕಪ್ಪ ಅಲ್ಲಿ. ಅದಕ್ಕೆ ಏನ್ ಮಾಡೋದು? ತೆಗೆದು ಕೆಡವಿಸಿದವನ ಕೆಡವಿಸಿ ಹೋಗ್ರಿ ಅಗಡಿ ಊರಾಗ. ಯಾರ್ಯಾರು 8 ಎಡೆ ಕೊಡ್ತಾರ, 1 ರೂಪಾಯಿ ಕೊಡ್ತಾರ, 2 ರೂಪಾಯಿ ಕೊಡ್ತಾರ, ಎಡೀ ಊರು ಪಟ್ಟಿ ಮಾಡ್ರಿ. ಪ್ರತಿಯೊಬ್ಬರದು ಮುಟ್ಟಬೇಕ ಮಠಕ್ಕ. ಯಾಕಂದ್ರೆ ಮಠ ಒಬ್ಬರ ಸ್ವತ್ತು ಅಲ್ಲ, ಅದು ಸಮಾಜದ ಸ್ವತ್ತು. ಅವಾಗ ಮತ್ತೆ ಪಟ್ಟಿ ಮಾಡಿದ್ರು ರೊಕ್ಕ ಎಷ್ಟು ಕೊಡ್ಬೇಕ್ರಿ? ಅದು 12 ರೂಪಾಯಿನ ಕೊಡ್ಬೇಕು. ಕರೆಕ್ಟ್. ಮೊದಲೇನು 1200 ಕಟ್ಟಿದ್ನಲ್ಲವ, 1200 ಕೊಡು. ಅವ್ರ ಚರಿತ್ರೆ ಹೋದ್ರೆ ಮೊದಲಿಗೆ ಕೊನೆಗೆ ಅವಾಗ ನಮ್ಮೂರು ಅಂತಸ್ತು ಕಟ್ಟಿದ್ರು. ಅವಾಗ ಭಕ್ತರಿಗೆ ಹೇಳ್ತಾರಪ್ಪ, ನನ್ನ ಅಧ್ಯಕ್ಷ ಶ್ರೀಮಂತಿಕೆ ಅಂತ ಹೇಳಿ ಮಠ ನಾನು ಕಟ್ಟಾಕ್ ಬರೋಲ್ಲ. ಆ ಮಠ ಅದು ಭಕ್ತರ ದೇಣಿಗೆ ಕಾಣಿಕೆ ಹೊತ್ತು ಅದು ಒಬ್ಬೊಬ್ಬರು ಮಾಡುವಂತ ಕೆಲಸ ಅಲ್ಲಪ್ಪ, ಅದು ಎಲ್ಲರಿಂದನೂ ಆಗ್ತದೆ. ಈಗ ನೀವೊಬ್ಬ ಐತೆ ಅಂತ ಕಟ್ಟಿದಿ, ನಾಳೆ ನಿನ್ನ ಮನಸ್ಸಿಗೆ ಏನು ನೋಡ್ಕೊಡ್ತದೆ? ನಾ ಮಠ ಕಟ್ಟಿಕೊಟ್ಟು, ನಾ ಮಠ ಕಟ್ಟಿಕೊಟ್ಟು. ನೀ ಕಟ್ಟಿಕೊಟ್ಟೆ ಅನ್ನೋದು ನಿನ್ನ ಅಹಂಕಾರ. ನೀ ಕಟ್ಟಿದ್ರಾಗ ನಾನು ಹೇಳ್ಬೇಕು, ನನ್ನ ಅಹಂಕಾರ ಎದಕ್ ಬೇಕಪ್ಪ? ಹಾದಿಯ ಹಾದಿಯ ಕೆರೆಯ ಬೀದಿ ಬೀದಿಯ ಗುಡಿಯ ಸಾಧಿಸಿದ ಕಟ್ಟಿ ಸಿದ್ದರಾಮ, ಸಾಧಿಸಿದ ಕಟ್ಟಿ ಶಿವಸಿದ್ದರಾಮನಿಗೆ ಸಾಧು ಸೊನ್ನರಿಗೆ ಹೆಸರಾತು. ಸೊನ್ನಲಗಿ ಊರಾಗ ಸಿದ್ದಾರಾಮರಾಗ, ಸೊನ್ನಲಗಿ ಊರಾಗ ಸಿದ್ದಾರಾಮರದಾಗ 30 ಶಿವಪೂಜೆ ನಡೆದಾವ. 30 ಶಿವಪೂಜೆ ನಡೆದಾವ. 30 ಶಿವಪೂಜೆ ನಡೆದಾವ. ಸಿದ್ದರಾಮಗ ಮಲ್ಲಿಗೆ ಹೂವಿನ ದಂಡಿ ಹೊರತಾವ. ಜೊತೆ ನಮ್ಮ ಸಂಸ್ಕೃತಿ, ಪರಂಪರೆ, ಮಾನವೀಯ ಸಂಬಂಧಗಳು ಜೀವಂತವಾಗಿ ಉಳ್ಕೊಳ್ತಾರೆ. ಹೆಂಗೆ ಉಳ್ಕೊಂತಾವ? ಇದು ಉಳಿಸೋ ಕಾರ್ಯ ನೋಡಿ, ಜೀವಂತವಾಗಿ ಉಳಿಸೋ ಕಾರ್ಯ. ಇದು ಉಳಿಕೆಲ್ಲ ಬೇಡ ನೋಡಿ. ಭೂಮಿ ಒಳಗೆ ಬಿತ್ತಿದ ಬೀಜ ವ್ಯರ್ಥ ಆಗೈತೆ ಅಂತ ತಿಳ್ಕೋಬೇಡ, ಅದು ಮುಂದಣ ಫಲದೊಳಗರಿಸಿಕೊ ಅಂತ ಹೇಳ್ತಾನೆ ಒಬ್ಬ ರೈತ. ಅವರಾಗಲಿ ಆದ್ರೆ ಬಿತ್ತೋದು ಮಾತ್ರ ಬಿಡಬೇಡ ಅಂತ ಹೇಳ ಶರಣರು. ಅಂದ್ರೆ ಯಾವ ಕಾಲ ಆದ್ರೆ, ಯಾವ ಶತಮಾನ ಆದ್ರೆ ಅಧ್ಯಾತ್ಮ ಪ್ರವಚನಗಳು ನಿಂದಿರಬಾರದು, ನಿರಂತರವಾಗಿ ನಿಂತಿರ್ಬೇಕು. ಬಾಳ ಕಡೆ ಸಮಾಜ ನಿಂತು ನೀರಾಗಿರ್ತಾವ. ಬಹುಶಃ ಇವತ್ತಿನ ಕಾಲಘಟ್ಟದಾಗಂತೂ ಬರೀ ರಾಜಕೀಯ ಕಾರ್ಯಕ್ರಮಗಳಿಗೆ ಗೌರವ ಮಹತ್ವ ಕೊಟ್ಟಂಗ ಇನ್ನು ಜನ ಯಾವ ಕಾರ್ಯಕ್ರಮಗಳಿಗೂ ಮಹತ್ವ ಕೊಡುದಿಲ್ಲ. ಹೋಗ್ಬೇಕ ಪರಂಪರೆ ಚಲೋ ಅಲ್ಲ, ಅದು ಬಹಳ ಕೆಟ್ಟ ಭರಸ ಪರಂಪರೆ. ಇದು ಪಾಪಗಳನ್ನು ಸಂಗ್ರಹ ಮಾಡ್ಕೊಂಡ್ರೆ ಅತಿ ಕೆಟ್ಟ ಪಾಪ ಸಂಗ್ರಹ ಮಾಡ್ಕೊಂಡಂಗ ನೋಡ್ರಿ ಪಕ್ಕ. ಮತ್ತ ಅವ್ರು ಹೆಣ್ಣು ಹೋಗ್ತಾರೆ, ಯಾವ ಹೆಣ್ಣು ಉಳಿದ್ಬಿಟ್ಟ ಪ್ರಮಾಣ ಮಾಡಿ ಹೇಳ್ತಾರೆ. ಆ ಮಂದಿ ಬಂದು ಅಂದ್ರೆ ಚಲೋ ಇದ್ದ ಗಾಡಿ ಕೆಡಿಸಿ ಹೋಗ್ಬಿಟ್ಟಿರ್ತಾರ. ಅದಕ್ಕೆ ಹೇಳ್ತಾರೆ ಯಾರು ಅಂದಂಗಾಗಿ ಒಂಥರ ರಾವ್ ಒಂದು ಟೈಮ್ನಾಗ ಒಬ್ಬ ಜಂಗಮನ ಕಡೆ ಬರ್ತಾರೆ. ಅಂದ್ರೆ ತಡ ಇದ್ದಾನ, ಎಲ್ಲರೂ ಕೆಟ್ಟಿರ್ತಾರಂತ. ಒಳ್ಳೆಯವರು ಇರ್ಬೋದು, ಚಲೋನು ಇರ್ಬೋದು, ಆದರೂ 90% ಪ್ರಜಾಪ್ರಭುತ್ವ
ಈಗ ಬಂದು 70-75 ವರ್ಷ ಇದ್ರ ಗುಣಗೌಡ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಬೇಕಾದ್ರೆ ಈಗ ಬಹಳ ದೊಡ್ಡ ಪೈಪೋಟಿ. ಒಂದು ಪೂರ್ಣ ಸಮಾಜ ರಾಜಕೀಕರಣಗೊಳ್ಳುತ್ತದೆ, ಅದು ತನ್ನ ಸಮಾಧಿಯನ್ನು ಕಟ್ಟಿಕೊಳ್ಳುತ್ತದೆ. ಇದನ್ನ ನೆನಪಿಟ್ಟುಕೊಂಡು ಯಾವಾಗ ನಾವು ಜನ ಅಸ್ಪೃಶ್ಯ ನೋಡ್ತೀವಿ, ನಾವು ರಾಜಕೀಯ ಬಗ್ಗೆ ಮಾತಾಡಂಗಿಲ್ಲ. ಯಾರಾದ್ರೂ ಊರಿಗೆ ಒಬ್ಬ ಸ್ವಾಮಿಗಳು ಅವ್ರು ಬಂದು ಹೇಳಿದ್ರು ನಾಲ್ಕಲ್ಲ 2 ಸೈಟ್ ಇರ್ತಿದ್ದಿಲ್ಲ ಅವ್ರಿಂದ. ಜನ ಏನಾರು ಆಚಾರ ಬಂದ್ರು ತಾತ್ನವ್ರು ದೊಡ್ಡ ತಪಸ್ವಿನೂ ಹೌದು, ದೊಡ್ಡ ಇಟ್ಟಿದ್ವು, ಬಹಳ ಅನಾಹುತ ಚರಿತ್ರೆ ಅದು. ಈ ಸಿದ್ಧ ಇವನು ರಾಜಕೀಯ ಮನುಷ್ಯನ ಆಗಿಬಿಟ್ಟಿದ್ದ, ಇವನು ಪೊಲಿಟಿಕಲ್ ಮನುಷ್ಯನ. ಸಲ್ಲಾಪುರವಾಗಿ ಇವ್ರ ವಿರುದ್ಧ ಯಾವನಾರ ಮಾತಾಡಿದ್ರೆ ಹಾಕಲಿಲ್ಲ ಹೋಗ್ಬಿಟ್ಟು ಹೊರಗಂತ. ಒಂದು ಮನೆ ಹಿಟ್ಲರ್ ಆಡಳಿತ ಅಂತ ಅಂತಾರಲ್ಲ,